ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವಾಗೆಲ್ಲ ತುಂಬ ಟೆಕ್ನಾಲಜಿ ಮುಂದೆ ಬಂದಿದೆ. ಅಂದರೆ ಒಂದು 100 ವರ್ಷಗಳ ಹಿಂದೆ, ಒಂದು 150 ವರ್ಷಗಳ ಹಿಂದೆ ಇಷ್ಟು ಗ್ರಹಗಳಿದ್ದಾವೆ, ಇಷ್ಟು ನಕ್ಷತ್ರಗಳಿದ್ದಾವೆ, ಈ ರೀತಿ ಇದೆ ಆಕಾಶ ಅಂತೇಳ್ಬಿಟ್ಟು ಇವಾಗ ವಿಜ್ಞಾನಿಗಳು ಕಂಡುಹಿಡಿದಿರೋದು. ಬಟ್ ತುಂಬ ಸಾವಿರ ವರ್ಷಗಳ ಹಿಂದೆಯೇ ನಮ್ಮ ಇಂಡಿಯನ್ ಗಾಡ್ಸ್ ಆಗಿರ್ಬೋದು, ನಮ್ಮ ಇಂಡಿಯನ್ ಸೈಂಟಿಸ್ಟ್ಗಳಾಗಿರ್ಬೋದು, ಅವರು ಇವಾಗಿರೋ ಟೆಕ್ನಾಲಜಿ ಥರ ಹೇಳದೇ ಇರ್ಬೋದು. ಬಟ್ ಇವಾಗಕ್ಕಿಂತ ಮುಂದೆ, ಇದಕ್ಕಿಂತ ತುಂಬಾ ಮುಂದೆನೇ ಯಾವ ರೀತಿ ಇಷ್ಟು ಗ್ರಹಗಳಿದ್ದಾವೆ ಅಂತ ಆಗಿರ್ಬೋದು, ಇಲ್ಲ ಅಂತಂದರೆ ಸೃಷ್ಟಿ ಯಾವ ರೀತಿ ಆಗಿದೆ ಅಂತ ಇರ್ಬೋದು, ತುಂಬಾ ಸಿಂಬಾಲಿಕ್ ಆಗಿ ತುಂಬ ಜನ ಹೇಳಿದ್ದಾರೆ. ಈಗ ನಮ್ಮ ಗಾಡ್ಸು ಒಬ್ಬೊಬ್ಬರು ಒಂದೊಂದು ರೀತಿ, ಅವ್ರು ಯಾವ ಥರ ಆಗಿರ್ಬೋದು, ಯಾವ ಅರ್ಥ ಬರುತ್ತೆ ಅವ್ರ ಅವತಾರದಿಂದ, ಯಾವ ರೀತಿ ಜನನ ಸ್ಟಾರ್ಟ್ ಆಯಿತು, ಯಾವಾಗಿಂದ ಯಾವಾಗಿನವರೆಗೂ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇವಾಗ ಯಾವ್ಯಾವ ದೇವರು ಯಾವ್ಯಾವ ರೀತಿಲಿ ಸಿಂಬಾಲಿಕ್ ಆಗಿ ನಮಗೆ ಏನೇನು ಹೇಳ್ತಾರೆ ಅಂತೇಳ್ಬಿಟ್ಟು ಇವಾಗ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ವಿಷ್ಣುವಿನ ದಶಾವತಾರದ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಲಾಸ್ಟ್ನೇ ಅವತಾರ ಬಂದುಬಿಟ್ಟು ಕಲ್ಕಿ ಅವತಾರ. ಮೊದಲನೇದಾಗಿ ಮತ್ಸ್ಯ ಅವತಾರ, ಹಾಗೇನೆ ವಾರಾಹಿ ರೂಪದಲ್ಲಿ, ಹಾಗೇನೆ ನರಸಿಂಹ ಅವತಾರ. ಈ ರೀತಿಯಾಗಿ ಮೊದಲನೇದಾಗಿ ಅವರು ಪ್ರಾಣಿ ರೂಪದಲ್ಲಿ ಅವತಾರಗಳನ್ನ ಎತ್ತುತ್ತಾರೆ. ಇದನ್ನು ನಮ್ಮ ಸೈಂಟಿಸ್ಟ್ಗಳು ಯಾವ ರೀತಿ ವರ್ಣಿಸಿದ್ದಾರೆ ನೋಡಿ. ಅದು ಏನಪ್ಪ ಅಂತಂದರೆ, ಅದು ಮಾನವ ಅಭಿವೃದ್ಧಿಯ ಮೊದಲನೇ ಸಂಕೇತ. ಅಂದರೆ ಆವಾಗ ಪ್ರಾಣಿಯಿಂದ ಸ್ಟಾರ್ಟ್ ಆಗಿ ಬರ್ತಾ ಆಮೇಲೆ ಮಾನವ ಜೀವ ಹುಟ್ಕೊಂಡಿರೋದು ಭೂಮಿ ಮೇಲೆ ಅಂತೇಳ್ಬಿಟ್ಟು. ಫಸ್ಟು ಪ್ರಾಣಿ ವೇಷದಲ್ಲಿ, ಪ್ರಾಣಿ ಅವತಾರದಲ್ಲಿ ಅವರು ಅವತಾರನ ಎತ್ತಿರೋದು ವಿಷ್ಣು. ಅದಾದಮೇಲೆ ರಾಮನ ಅವತಾರ ಆಗಿರ್ಬೋದು, ಕೃಷ್ಣನ ಅವತಾರ ಆಗಿರ್ಬೋದು. ಈ ರೀತಿಯಾಗಿ ಸಿಂಬಾಲಿಕ್ಕಾಗಿ ಮೊದಲು ಮಾನವ ಅಭಿವೃದ್ಧಿ ಹೇಗಾಯಿತು, ಪ್ರಾಣಿ ಅವತಾರದಿಂದ ಮಾನವ ಅವತಾರ ಹೇಗೆ ಎತ್ತಿದ್ರು ವಿಷ್ಣು ಅಂತ ಹೇಳ್ಬಿಟ್ಟು ಇದು ಸಿಂಬಾಲಿಕ್ಕಾಗಿ ತಿಳಿಸೋ ದೇವರ ಅವತಾರ. ಇನ್ನೊಂದು ಶಿವನ ಮೂರನೇ ಕಣ್ಣು. ಆ ಮೂರನೇ ಕಣ್ಣಲ್ಲಿ ಎಷ್ಟು ಶಕ್ತಿ ಅಡಗಿರುತ್ತೆ ಅಂತಂದರೆ, ಅದನ್ನು ಓಪನ್ ಮಾಡಿದ್ರೆ ಇಡೀ ಜಗತ್ತೇ ಸುಟ್ಟೋಗಷ್ಟು, ಅಂದರೆ ಕೋಪನ ಸುಟ್ಟು ಹಾಕೋಗಷ್ಟು. ಏನಾದರೂ ನಾವೇನು ತಪ್ಪು ಮಾಡಿರ್ತೀವೋ ಆ ತಪ್ಪುಗಳನ್ನ, ನೀನು 2 ಕಣ್ಣು ಮಾತ್ರನೇ ಅಲ್ಲ ನಿನಗಿರೋದು, 3ನೇ ಕಣ್ಣು ಕೂಡ ಇದೆ, ಆ 3ನೇ ಕಣ್ಣು ತೆಗೆದ್ಬಿಟ್ಟು ನೀನೇನು ತಪ್ಪು ಮಾಡ್ತಿದೆಯೋ ಅದನ್ನು ಸುಟ್ಟು ಹಾಕು, ಅದನ್ನು ಸಂಹಾರ ಮಾಡು, ಕೆಟ್ಟದ್ದಿರೋದೆಲ್ಲ, ಅದು ನಿನ್ನ ಮನಸ್ಸಲ್ಲಿರೋ ಕೆಟ್ಟದ್ದೆಲ್ಲದನ್ನು ಸುಟ್ಟು ಹಾಕು ಅಂತೇಳಿ. ಈ ದೊಡ್ಡ ಯೋಗ ಗುರು ಯಾರಪ್ಪ ಅಂತಂದರೆ, ಮೊದಲನೇದಾಗಿ ಶಿವ. ಆ ಶಿವನಿಂದನೇ ಯೋಗ ಅನ್ನೋದು ಹುಟ್ಕೊಂಡಿರೋದು. ಆ ಯೋಗ ಮಾಡೋದ್ರಿಂದ ಎಷ್ಟು ಶಕ್ತಿ ಆ 3ನೇ ಕಣ್ಣಲ್ಲಿ ತುಂಬಿರುತ್ತೆ ಅಂತಂದರೆ, ಆ 3ನೇ ಕಣ್ಣು ಓಪನ್ ಮಾಡಿಬಿಟ್ಟು ನೀವೇನು ತಪ್ಪು ಮಾಡಿದ್ದೀರ ಜೀವನದಲ್ಲಿ, ಏನಾದರೂ ತಪ್ಪನ್ನು ಸುಟ್ಟಾಕಬೇಕು ನಾವು ಅಂತಂದರೆ 3ನೇ ಕಣ್ಣು ತೆಗೆದ್ಬಿಟ್ಟು, ಎಲ್ಲರಲ್ಲೂ 3ನೇ ಕಣ್ಣಿದೆ, ಆ ಕಣ್ಣು ತೆಗೆದು ನೋಡಿದ್ರೆ ನೀವೇನು ತಪ್ಪು ಮಾಡಿದ್ರಿ ಅಂತ ನಿಮ್ಗೆ ಅರಿವಾಗುತ್ತೆ ಅಂತೇಳಿ ಅದು ಸಿಂಬಾಲಿಕ್ಕಾಗಿ ಇರೋದು. ಮೊದಲನೇದಾಗಿ ಕಾಮದೇವನನ್ನು ಸುಟ್ಟು ಹಾಕೋದಕ್ಕೆ ಶಿವ 3ನೇ ಕಣ್ಣನ್ನು ಉಪಯೋಗಿಸ್ತಾರೆ. ಆ 3ನೇ ಕಣ್ಣು ಎಲ್ಲರ ಕಡೆನೂ ಇದೆ. ನೀವು ಕೂಡ ಅದೇ ರೀತಿಯಾಗಿ ಯೋಗ ಮಾಡಿಬಿಟ್ಟು ಯಾವುದೇ ಕೋಪ ಆಗಿರಲಿ, ಏನೇ ನಾವು ಮಾಡಿರೋ ತಪ್ಪಾಗಿರಲಿ, ಆ 3ನೇ ಕಣ್ಣು ತೆಗೆದ್ಬಿಟ್ಟು ನೋಡಿ, ನೀವು ಎಲ್ಲ ತಪ್ಪನ್ನು ಸರಿತಿದ್ಕೊಳ್ಳಿ, ಎಲ್ಲರ ಕಡೆನೂ ಇದೆ ಅಂತ ಹೇಳ್ಬಿಟ್ಟು ಅದು ಸಿಂಬಾಲಿಕ್ ಆಗಿ ಶಿವನಿಗೆ 3ನೇ ಕಣ್ಣು ಇರೋದು ಅಂತ ಹೇಳಿರೋದು. 3ನೇದು ಬಂದ್ಬಿಟ್ಟು ಆ ಬ್ರಹ್ಮದೇವರಿಗೆ 4 ತಲೆಗಳು. ಆ 4 ತಲೆಗಳು ಏನಕ್ಕೆ ಸಂಕೇತ ಅಂತಂದರೆ, ಮೊದಲನೇದಾಗಿ ಅದು 4 ವೇದಗಳನ್ನು ಸೂಚಿಸುತ್ತದೆ. ಮೊದಲನೇ ವೇದ ಬಂದ್ಬಿಟ್ಟು ಋಗ್ವೇದ, ಅದಾದಮೇಲೆ ಯಜುರ್ವೇದ, ಅದಾದಮೇಲೆ ಸಾಮವೇದ, ಅದಾದಮೇಲೆ ಅಥರ್ವವೇದ. ಇನ್ನೊಂದು ಬಂದ್ಬಿಟ್ಟು, ನೀವೆಲ್ಲ ಯಾರಾದರೂ ಶ್ರೀರಂಗಪಟ್ಟಣ ನೋಡಿದರೆ ಅಲ್ಲಿ ವಿಷ್ಣು ಅನಂತ ಶಯನದಲ್ಲಿ ಮಲಗಿರೋ ಆಕಾರದಲ್ಲಿ ಇರೋದೇ ವಿಷ್ಣುನ ನೀವು ನೋಡೇ ಇರ್ತೀರ. ಅದು ಏನನ್ನು ಸೂಚಿಸುತ್ತೆ ಅಂತಂದರೆ, ಸೃಷ್ಟಿ ಆರಂಭ ಆಗುವ ಮೊದಲಿನ ಸ್ಥಿತಿಯನ್ನು ಅದು ಸೂಚಿಸುತ್ತೆ, ಆ ದೇವರ ಆಕಾರ ಅನ್ನೋದು. ಆಲ್ಮೋಸ್ಟ್ ಯಾರಾದರೂ ನೋಡೇ ಇರ್ತೀರ, ಅನಂತ ಶಯನದಲ್ಲಿರೋ ವಿಷ್ಣುವನ್ನ ಎಲ್ಲರೂ ನೋಡೇ ಇರ್ತೀರ. ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಲ್ವಾ ದೇವರು. ನಿಜವಾಗ್ಲೂ ದೇವರೇ ಬಂದು ಮಲಗಿದಾನೇನೋ ಅಲ್ಲಿ ಅನ್ನೋ ರೀತಿಲಿ ಕಾಣ್ತಾ ಇರುತ್ತಲ್ವ. ಅದು ಸೃಷ್ಟಿ ಆರಂಭ ಆಗೋಕ್ಕಿಂತ ಮುಂಚೆ ಇರುವ ಸ್ಥಿತಿ ಅದು. ಆ ರೀತಿ ಇದನ್ನು ಅದು ಸಂಕೇತವಾಗಿ ಸೂಚಿಸುತ್ತೆ ನಮಗೆ. ಇನ್ನೊಂದು, ನಾವು ಶ್ರೀಕೃಷ್ಣ ಅವತಾರದ ಮುಖ್ಯವಾದ ಕಾರಣ ಏನಕ್ಕೆ, ಈ ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಆ ಅವತಾರನ ಎತ್ತೋದಕ್ಕೆ ಕಾರಣ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪುರಾಣಗಳ ಪ್ರಕಾರ ಈ ಭೂಮಿ ಮೇಲೆ ದುಷ್ಟರ ಪಾಪ, ಹಾಗೇನೆ ಕ್ರೂರ ಆಡಳಿತ, ಹಾಗೇನೆ ಅಹಂಕಾರ,
ಸೊ ಈ ದುರ್ಯೋಧನ ಅಂತ ಇಲ್ಲಾಂದರೆ ಕಂಸ ಆಗಿರ್ಬೋದು, ಸೊ ಇನ್ನೊಬ್ಬರು ಸೊ ಶಿಶುಪಾಲ ಆಗಿರ್ಬೋದು, ಈ ರೀತಿಯಾಗಿರೋ ಸೊ ದುರಾಡಳಿತ ಆಗಿರ್ಬೋದು, ಅವರ ಕ್ರೂರ ಹಿಂಸತ್ವ ಆಗಿರ್ಬೋದು, ಸೊ ಇದೆಲ್ಲದನ್ನು ನಾಶ ಮಾಡೋಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅವತಾರನ ಎತ್ತು ಬರಬೇಕು ಅಂತೇಳ್ಬಿಟ್ಟು ಆ ಭೂಮಾತೆ ಸೊ ವಿಷ್ಣುವಿನ ಬೇಡ್ಕೊಳ್ತಾರೆ. ಅದಕ್ಕೋಸ್ಕರ ವಿಷ್ಣು ಅನ್ನೋ ದೇವರು ಸೊ ಈ ಶ್ರೀಕೃಷ್ಣ ಅವತಾರನ ಎತ್ತು ಬಂದ್ಬಿಟ್ಟು ಇವರೆಲ್ಲರೂ ನಾಶ ಮಾಡೋದಕ್ಕೆ ಭೂಮಿ ಮೇಲೆ ಬರ್ತಾರೆ. ಒಂದು ಮಾತು ಏನಪ್ಪ ಅಂತಂದರೆ, ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತಂ ಅಭ್ಯುತ್ಥಾಮ ಧರ್ಮಸ್ಯ ಸಂಭವಾಮಿ ಯುಗೆ ಯುಗೆ. ಸೊ ಯಾವಾಗ ಭೂಮಿ ಮೇಲೆ ಅಧರ್ಮ ಅನ್ನೋದು ಹೆಚ್ಚಾಗುತ್ತೋ, ಸೊ ಧರ್ಮ ಯಾವಾಗ ನಾಶ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ವಿಷ್ಣು ಸೊ ನಾನು ಅವತಾರ ಎತ್ತು ಬಂದ್ಬಿಟ್ಟು ಭೂಮಿ ಮೇಲೆ ಅಧರ್ಮನ ಸಂಹಾರ ಮಾಡಿ ಧರ್ಮನ ರಕ್ಷಿಸ್ತೇನೆ ಅಂತ ಹೇಳ್ಬಿಟ್ಟು ಈ ಮಾತಿನ ಅರ್ಥ. ಸೊ ಆ ರೀತಿಯಾಗಿ ಹೇಳಿ ವಿಷ್ಣು ಸೊ ಶ್ರೀಕೃಷ್ಣನ ಅವತಾರ ಎತ್ಬಿಟ್ಟು ಭೂಮಿ ಮೇಲೆ ಬರ್ತಾರೆ ಅಧರ್ಮನ ಸಂಹಾರ ಮಾಡೋದಕ್ಕೆ. ಸೊ ಶಿಶುಪಾಲ ಆಗಿರ್ಬೋದು, ಸೊ ಜರಾಸಂಧ ಆಗಿರ್ಬೋದು, ದುರ್ಯೋಧನ, ಸೊ ಇವರೆಲ್ಲರ ಅಧರ್ಮ ಕ್ರೂರ ಆಡಳಿತನ ಅಧರ್ಮನ ಇವರೆಲ್ಲರೂ ತುಂಬ ಆಚರಿಸ್ತಾ ಇರ್ತಾರೆ. ಸೊ ಆ ಹಿಂಸೆ ಎಲ್ಲದನ್ನು ಅವರು ನಾಶ ಮಾಡಿಬಿಟ್ಟು ಧರ್ಮನ ಸ್ಥಾಪನೆ ಮಾಡೋದಕ್ಕೆ, ಸೊ ಪಾಂಡವರನ್ನ ಕಾಪಾಡೋದಕ್ಕೆ ಕೃಷ್ಣ ಪರಮಾತ್ಮ ಈ ಭೂಮಿ ಮೇಲೆ ಅವತಾರನ ಎತ್ತಬೇಕಾಗುತ್ತೆ. ಸೊ ಈ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಸೊ ಈ ಮಾನವ ಕುಲಕ್ಕೆ, ಇಡೀ ಭೂಮಿ ಮೇಲಿರುವ ಮಾನವ ಕುಲಕ್ಕೆ ಧರ್ಮೋಪದೇಶ ಮಾಡಿಬಿಟ್ಟು ಜೀವನ ಅಂದರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬದುಕಬೇಕು ಅಂತೇಳಿ ಆ ಪರಮಾತ್ಮ ನಮಗೆ ತಿಳಿಸ್ಕೊಟ್ಟಿರೋ ಗ್ರೇಟ್ ಆಗಿರೋ ಭಗವದ್ಗೀತೆ. ಸೊ ಅದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಭೂಮಿ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಎತ್ಬಿಟ್ಟು. ಸೊ ಶ್ರೀಕೃಷ್ಣ ಪರಮಾತ್ಮನ ಸೊ ಮುಖ್ಯ ಅವತಾರದ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ, ಸೊ ದುಷ್ಟರ ಸಂಹಾರ, ಹಾಗೇನೆ ಧರ್ಮದ ಸ್ಥಾಪನೆ, ಇನ್ನೊಂದು ಭಕ್ತರ ರಕ್ಷಣೆ. ಈ 3 ಉದ್ದೇಶಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಈ ಭೂಮಿ ಮೇಲೆ ಅವತಾರ ಎತ್ಬಿಟ್ಟು ವಿಷ್ಣು ಪರಮಾತ್ಮ ಬಂದ್ಬಿಟ್ಟು ಇದೆಲ್ಲದು ಸ್ಥಾಪಿಸಿ ಸೊ ಹೋಗಿರೋವಂಥದ್ದು. ಸೊ ಈ ವಿಡಿಯೋ ನಿಮಗೆ ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ಥರ ಎಷ್ಟೋ ವಿಷಯಗಳನ್ನು ನಾನು ಕೂಡ ತಿಳ್ಕೊಂಡು ನಿಮಗೆ ಕೂಡ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದು